ಚಿಕ್ಕೋಡಿಯಿಂದ ತೋರಣಹಳ್ಳಿಯವರೆಗೂ ಹನುಮ ಪಾದಯಾತ್ರೆ ಮೂಲಕ ಹನುಮನ ದರ್ಶನ. ಹನುಮ ಜಯಂತಿ ಪ್ರಯುಕ್ತ ಚಿಕ್ಕೋಡಿ ಪಟ್ಟಣದಿಂದ ಸುಕ್ಷೇತ್ರ ತೋರಣಹಳ್ಳಿ ಶ್ರೀ ಹನುಮಾನ ದೇವಸ್ಥಾನದವರೆಗೂ ಶಾಸಕ ಗಣೇಶ್ ಹುಕ್ಕೇರಿ ನೇತೃತ್ವದಲ್ಲಿ ಸುಮಾರು 5,000 ಭಕ್ತರು ಹನುಮ ಪಾದಯಾತ್ರೆ ನಡೆಸಿ ಭಕ್ತಿಭಾವ ಮೆರೆದರು. ಚಿಕ್ಕೋಡಿ ಪಟ್ಟಣದ ಬಸ್ ನಿಲ್ದಾಣದ ಹತ್ತಿರ ಸೇರಿದ ಭಕ್ತರು ಬಸವ ಸರ್ಕಲ್, ಹಾಲಟ್ಟಿ, ಚಿನ್ನವರ ಕ್ರಾಸ್, ಚೆನ್ನ್ಯಾನದಡ್ಡಿ, ಜೈನಾಪುರ ಮಾರ್ಗವಾಗಿ ಸುಮಾರು 14 ಕಿಲೋಮೀಟರ್ ದೂರ ಹನುಮ ಪಾದಯಾತ್ರೆ ನಡೆಯಿತು. ಶಾಸಕ ಗಣೇಶ್ ಹುಕ್ಕೇರಿ ಅವರಿಂದ 25 ಕೆಜಿ ಬೆಳ್ಳಿಯ ಕವಚದ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಮಾರ್ಗ ಮಧ್ಯದಲ್ಲಿ ಭಕ್ತರಿಗೆ ಅಲ್ಪೋಪಹಾರ, ತಂಪು ನೀರು, ಹಣ್ಣಿನ ಜ್ಯೂಸ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ವಿಶೇಷವಾಗಿ ಮುಸ್ಲಿಂ ಬಾಂಧವರು ಹನುಮ ಭಕ್ತರಿಗೆ ಕಲ್ಲಂಗಡಿ ಹಣ್ಣಿನ ವ್ಯವಸ್ಥೆ ಕಲ್ಪಿಸಿದರು. ಸುಕ್ಷೇತ್ರ ತೋರಣಹಳ್ಳಿ ಹನುಮಾನ ದೇವಸ್ಥಾನಕ್ಕೆ ತಲುಪಿದ ಪಾದಯಾತ್ರೆಯನ್ನ ಹಾಗೂ 25 ಕೆಜಿ ಬೆಳ್ಳಿಯ ಕವಚವನ್ನ ದೇವಸ್ಥಾನ ಕಮಿಟಿಯವರು ಭವ್ಯವಾಗಿ ಸ್ವಾಗತಿಸಿದರು. 10 ಅಡಿ ಕಲ್ಲಿನ ಹನುಮನ ಮೂರ್ತಿ ಮತ್ತು 45 ಲಕ್ಷ ರೂಪಾಯಿ ವೆಚ್ಚದ ದೇವಸ್ಥಾನದ ಮೇಲ್ಛಾವಣಿಯನ್ನು ಚಿಕ್ಕೋಡಿಯಿಂದ ಸುಕ್ಷೇತ್ರ ತೋರಣಹಳ್ಳಿ ಹನುಮಾನ ದೇವಸ್ಥಾನದವರೆಗೂ ಭಕ್ತರೊಂದಿಗೆ ಶಾಸಕ ಗಣೇಶ್ ಹುಕ್ಕೇರಿ ಹನುಮ ಪಾದಯಾತ್ರೆ ನಡೆಸಿದರು. ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ ಹಾಗೂ ಹಲವಾರು ಗಣ್ಯಮಾನ್ಯರು ಇದೀಗ ಹನುಮಾನ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಂತರ ಶಾಸಕ ಗಣೇಶ್ ಹುಕ್ಕೇರಿ ಅವರು ಮಾತನಾಡಿ, ದೇವಸ್ಥಾನದ ಅಭಿವೃದ್ಧಿಗೆ ಎಲ್ಲರೂ ಒಗ್ಗಟ್ಟಿನಿಂದ ಪ್ರಯತ್ನ ಮಾಡೋಣ ಎಂದು ಹೇಳಿದರು. ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ, ಸದಲಗ ಶ್ರದ್ಧಾನಂದ ಸ್ವಾಮೀಜಿ, ಕುಮಾರ್ ಪಾಟೀಲ್, ರವಿ ಮಿರ್ಜಿ, ಪಿಐ ಕೋರೆ, ರಮಾ ಮಾನೆ, ಅನಿಲ್ ಮಾನೆ, ಇರ್ಫಾನ್ ಬೇಪಾರಿ, ಸಾಬೀರ್ ಜಮಾದಾರ್, ಬಾಗ್ವಾನ್, ಅನಿಲ್ ಪಾಟೀಲ್, ವಿನೋದ್ ಕಾಗೆ, ರಾಜು ಕರಾಳೆ, ಸುನೀಲ್ ಸಪ್ತಸಾಗರೆ, ಉಮೇಶ್ ಚಾತ್ವರ, ರಾಮಗೌಡ, ಸಣ್ಣ ಲಚ್ಚಪ್ಪಗಳು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಈ ಪವಿತ್ರ ಸ್ಥಳದಲ್ಲಿ ಆಂಜನೇಯ ದೇವಸ್ಥಾನದ ಸುಮಾರು ಉಗಮವಾಗಂತೆ ಹನುಮಾನ್ ಮಂದಿರ ಇವತ್ತು ಬೆಳಗ್ಗೆದಿಂದ 16 ಕಿಲೋಮೀಟರ್ ಪಾದಯಾತ್ರೆ ನಿಮಿತ್ತವಾಗಿ ಬೆಳ್ಳಿದು ಸುಮಾರು 25 ಕೆಜಿ ಎಲ್ಲ ಭಕ್ತರು ಕೂಡಿ ಒಂದು ಖುಷಿಯಿಂದ ಎಲ್ಲರಿಗೂ ಒಂದು ಸೌಲಭ್ಯ 25 ಕೆಜಿ ಬೆಳ್ಳಿದ ನಾವು ಇವತ್ತು ಮೂರ್ತಿಗ ಅಲ್ಲಿ ಒಂದು ಇದು ಮಾಡಿಸಿದ್ವಿ, ಲೀಪ್ ಒಂದು ಕಾರ್ಯಕ್ರಮ ಮಾಡಿಸಿದ್ವಿ. ಸುಮಾರು 25,000 ಭಕ್ತರಿಗೆ ಇವತ್ತು ಅನ್ನದಾನ ಕಾರ್ಯಕ್ರಮ ಎಲ್ಲರೂ ಕೂಡಿ ಇವತ್ತು ಕಮಿಟಿದವರಾಗಲಿ ನಾವಾಗಲಿ ವಿಶೇಷವಾಗಿ ಪ್ರಯತ್ನದಿಂದ ಇಲ್ಲಿ ಮಾಡುವಂಥದ್ದು ಒಂದು ವ್ಯವಸ್ಥೆ ಆಗೈತಿ. ಸುಮಾರು 16 ಕಿಲೋಮೀಟರ್ ಏನು ಭಕ್ತರು ನಡ್ಕೊಂಡು ಬಂದಿದ್ದಾರೆ. ನಾವೊಂದು ಶಾಸಕರಾಗಿ ಒಂದು ಪ್ರತಿನಿಧಿಯಾಗಿ ಆಂಜನೇಯ ಭಕ್ತನಾಗಿ ನಮ್ಮ ಜೊತೆ ಯಾರ್ಯಾರು ಬಂದಿದ್ದರು ಅವ್ರು ಎಲ್ಲರಿಗೂ ನಾ ಮನಪೂರ್ವಕವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಹೌದು, ಪಕ್ಕಕ್ಕೆ ಒಂದು ಜಾಗ ಖುಲ್ಲಾಯಿತು. ದೇವ್ರ ಒಂದು ಅನುಗ್ರಹದಿಂದ ಅಲ್ಲಿ ಒಂದು ಜಾಗ ಖಾಲಿ ಇರೋದ್ರಿಂದ ಒಂದು 60 ಲಕ್ಷ ರೂಪಾಯಿ ಅನುದಾನದಾಗ ಒಂದು ಶನಿ ಮಂದಿರ ಸುಮಾರು ಈಗ 35 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ. ಇನ್ನೂ ಒಳಗಿಂದ ಗರ್ಭ ಗುಡಿ ಕಳಸಾರೋಹಣ ಮಾಡಿ ಮೂರ್ತಿ ಇನ್ನೊಂದು 3 ತಿಂಗಳದಾಗ ಶ್ರಾವಣ ತಿಂಗಳದಾಗ ಅದನ್ನೊಂದು ಓಪನಿಂಗ್ ಇತ್ತು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.